ಗುರುವಿಲ್ಲದೆ ಬದುಕಿಲ್ಲ, ಗುರುವಿಲ್ಲದೆ ನಾವಿಲ್ಲ ಅನ್ನೋ ಹಾಗೆ ಕತ್ತಲೆಂಬ ಅಂಧಕಾರವನ್ನ ದೂರ ಮಾಡಿ ಬೆಳಕಿನ ಸುಜ್ಞಾನ ದೀಪವನ್ನ ಕೃಪೆ ಮಾಡಿ ನಂಬಿ ಬಂದ ಶಿಷ್ಯರನ್ನ ಸತತವಾಗಿ ಕಾಪಾಡಿ ಸನ್ಮಾರ್ಗ ತೋರುವ ಗುರುವೇ ಸಾಕ್ಷಾತ್ ದೇವರು. ಹೀಗೆ ಜ್ಞಾನದ ದೀವಿಗೆ ಹಿಡಿದು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನ ಉಜ್ವಲಗೊಳಿಸ್ತಿರೋ ಗುರುವೇ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳು. ಹಾಗಾದ್ರೆ ಯಾರು ಈ ಪ್ರಕಾಶನಾಥ ಸ್ವಾಮೀಜಿಗಳು? ಶಿಕ್ಷಣ ಕ್ಷೇತ್ರಗಳಲ್ಲಿ ಇವರ ಸಾಧನೆ ಏನು? ಇವರು ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯರು ಆಗಿದ್ ಹೇಗೆ? ಇಲ್ಲದೆ ಆ ಕುರಿತಾದಂಥ ಸಂಪೂರ್ಣ ವರದಿ. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಜ್ಞಾನದ ಜೊತೆ ಗುರಿ ಇರಬೇಕು, ಆದ್ರೆ ಗುರಿ ಇದ್ರೆ ಗುರು ಒಬ್ಬ ಇರಬೇಕು. ಗುರಿ ಇಲ್ಲದೆ ಇದ್ರೂ ಗುರು ಇದ್ದರೆ ಸಾಕು, ನಾವೊಂದುಕೊಂಡ ಗುರಿ ಮುಟ್ಟಬಹುದು. ಅಂತಹ ಗುರಿ ಇಲ್ಲದವರಿಗೆ ಸರಿದಾರಿ ತೋರಿಸಿ ಗುರಿ ಮುಟ್ಟಿಸುವ ಮಹಾತ್ಮರು ನಮ್ಮ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಆದಿಚುಂಚನಗಿರಿ ಭಕ್ತರ ಅಚ್ಚುಮೆಚ್ಚಿನ ಗುರೂಜಿ. ಬಿಜಿಎಸ್ ಅರ್ಥಾತ್ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಎಸ್ಜೆಬಿ ಅರ್ಥಾತ್ ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು. ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿದ್ದಾರೆ. ಇವರ ಅವಿರತ ಕೆಲಸದಿಂದ ಬಿಜಿಎಸ್, ಎಸ್ಜೆಬಿ ಸಂಸ್ಥೆಗಳು ಶೈಕ್ಷಣಿಕ ಮತ್ತು ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಸರಳ ವ್ಯಕ್ತಿತ್ವ, ತೂಕವಾದ ಮಾತು, ನಡೆ ನುಡಿಯಲ್ಲಿ ಶ್ರೇಷ್ಠತೆ ಹೊಂದಿರುವ ಅತ್ಯಂತ ಸೂಕ್ಷ್ಮ ಜೀವಿಯಾಗಿರುವ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಮೂಲ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ. ಹೊನ್ನೇಗೌಡ ಪಾರ್ವತಮ್ಮ ದಂಪತಿಯ ಮಗನಾಗಿ ಜನ್ಮ ಪಡೆದ ಇವರ ಮೊದಲ ಹೆಸರು ಶೇಖರಪ್ಪ. ಬಾಲ್ಯದಿಂದಲೂ ಆಧ್ಯಾತ್ಮದತ್ತ ಒಲವು ಜಾಸ್ತಿ. ಹೀಗಾಗಿ ಹೊನ್ನೇಗೌಡ ದಂಪತಿ ತಮ್ಮ ಮಗ ಶೇಖರಪ್ಪನನ್ನ ಅಂದು ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಮಠಾಧೀಶರಾಗಿದ್ದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಒಪ್ಪಿಸುತ್ತಾರೆ. ವೇದ, ಉಪನಿಷತ್ ಮತ್ತು ಸಂಸ್ಕಾರದ ಪಾಠ ಕಲಿಯುತ್ತಿದ್ದ ಶೇಖರಪ್ಪನ ಉತ್ಸಾಹ, ಆಸಕ್ತಿಗೆ ಬಾಲಗಂಗಾಧರನಾಥ ಸ್ವಾಮಿಗಳು ಮನ ಸೋಲುತ್ತಾರೆ. ಶೇಖರಪ್ಪನ ಆಸಕ್ತಿಗೆ ತಕ್ಕಂತೆ ಜವಾಬ್ದಾರಿ ವಹಿಸುತ್ತಾ ಹೋದರು. ಪರಮ ಪೂಜ್ಯರೇ ನಿಬ್ಬೆರಗಾಗುವಂತೆ ತಮಗೆ ವಹಿಸಿದ ಎಲ್ಲಾ ಕೆಲಸಗಳನ್ನು ಶೇಖರಪ್ಪ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಅಗಾಧ ಸಾಮರ್ಥ್ಯವಿದ್ದ ಶೇಖರಪ್ಪ ಆದಿಚುಂಚನಗಿರಿ ಶ್ರೀಗಳ ಕೃಪೆಯಿಂದ ಪ್ರಕಾಶನಾಥ ಸ್ವಾಮೀಜಿ ಅಂತ ಮರುನಾಮಕರಣಗೊಳ್ತಾರೆ. ಮತ್ತೊಂದು ವಿಶೇಷ ಅಂದ್ರೆ ಕೇವಲ ಆಧ್ಯಾತ್ಮವಲ್ಲದೆ ತಂತ್ರಜ್ಞಾನದಲ್ಲೂ ಭಾರಿ ಆಸಕ್ತಿ ಹೊಂದಿರುವ ಪ್ರಕಾಶನಾಥ ಸ್ವಾಮೀಜಿ ಹೆಲಿಕಾಪ್ಟರ್ ಅನ್ನು ಚಲಾಯಿಸಬಲ್ಲರು. ಡಾಕ್ಟರ್ ಪ್ರಕಾಶನಾಥ ಗುರೂಜಿಗಳ ಮಾರ್ಗದರ್ಶನದಿಂದ ಬಿಜಿಎಸ್ ಸಂಸ್ಥೆಯು ಕರ್ನಾಟಕದಾದ್ಯಂತ ಹಲವಾರು ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದೆ. ಈ ವರ್ಷವಷ್ಟೇ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದ ಉದ್ಘಾಟನೆಗೊಂಡಿದೆ. ಇದರ ವಿಶೇಷತೆ ಅಂದ್ರೆ 630ರಿಂದ 930 ಹಾಸಿಗೆಗಳಿಗೆ ವಿಸ್ತರಿಸಲ್ಪಟ್ಟಿದ್ದು ಇದು ಸೂಪರ್ ಸ್ಪೆಷಾಲಿಟಿ ಸೇವೆಯನ್ನ ಒದಗಿಸುತ್ತಿದೆ. ಇದಷ್ಟೇ ಅಲ್ಲ, ಬಿಜಿಎಸ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದೆ. ಕುಂಬಳಗೋಡು, ಕೆಂಗೇರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಶಾಲವಾದ ಕ್ಯಾಂಪಸ್ ಹೊಂದಿದ್ದು ಜನ ಮನ್ನಣೆಗೆ ಪಾತ್ರವಾಗಿದೆ. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಮಟ್ಟದ ಕೋರ್ಸ್ ಆರಂಭಿಸಿದ್ದು ಗಣ್ಯಾತಿ ಗಣ್ಯರ ಮಕ್ಕಳು ಪ್ರವೇಶಾತಿ ಪಡೆದಿರೋದು ಹೆಮ್ಮೆಯ ಸಂಗತಿ.
ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಿಜಿಎಸ್ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣ ನೀಡ್ತಿದೆ. ಅದೇ ರೀತಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೂ ನಮ್ಮ ಕೊಡುಗೆ ಇರಬೇಕು ಅನ್ನೋದು ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಧ್ಯೇಯವಾಗಿದೆ. ಶಿಕ್ಷಣದ ಜೊತೆ ಕ್ರೀಡೆ, ಸಂಸ್ಕಾರ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಮಕ್ಕಳು ಪಾಂಡಿತ್ಯ ಪಡೆಯಬೇಕು ಅನ್ನೋ ಹೆಬ್ಬಯಕೆ ಹೊಂದಿದ್ದಾರೆ. ವೇದ ಉಪನಿಷತ್ ಕಲಿಕೆಯ ಜೊತೆ ಶ್ರೀಗಳು ಮಠದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗ್ತಾರೆ. ಆರೋಗ್ಯ ಶಿಬಿರ, ಶಿಷ್ಯ ವೇತನ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಉತ್ಸವಗಳನ್ನು ಆಯೋಜಿಸಿ ಪ್ರತಿ ವಿದ್ಯಾರ್ಥಿಯಲ್ಲೂ ಪ್ರೇರಣಾತ್ಮಕ ಶಕ್ತಿಯನ್ನ ತುಂಬುತ್ತಿದ್ದಾರೆ. ಎಷ್ಟೇ ಮುಂದುವರೆದ್ರೂ ನಮ್ಮ ಸಂಸ್ಕೃತಿ ಬಿಡಬಾರದೆಂಬ ಛಲ ಇವರದ್ದು. ಅದಕ್ಕಾಗಿಯೇ ಸಂಸ್ಕಾರ, ಸಂಸ್ಕೃತಿಗೆ ಮೊದಲ ಆದ್ಯತೆ ಇವರದ್ದು. ಇವರ ನಿರಂತರ ಸೇವೆ, ಅವಿರತ ಶ್ರಮದಿಂದಲೇ ಆದಿಚುಂಚನಗಿರಿ ಬರೀ ಭಕ್ತಿಯ ಕ್ಷೇತ್ರವಾಗದೆ ಶಿಕ್ಷಣ, ಆರೋಗ್ಯ ನೀಡುವ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇಡೀ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಯನ್ನ ಹೆಮ್ಮರವಾಗಿ ಬೆಳೆಸಿ ಹೊಸ ಮೈಲುಗಲ್ಲು ನೆಟ್ಟಿದ್ದಾರೆ ಅಂತ ಹೇಳಿದ್ರೂ ಅತಿಶಯೋಕ್ತಿಯಲ್ಲ. ಇವರ ಸಂಯಮ, ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಪ್ರತಿಫಲವೇ ಜಗತ್ತಿನ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳ ಸಾಲಿನಲ್ಲಿ ಬಿಜಿಎಸ್ ನಿಲ್ಲುತ್ತಿರೋದು. ಬೆಳಕು ನೀಡೆಂದೇ ಶಿಕ್ಷಣ, ಕಿರಣ ನೀಡೆಂದೇ ಉದ್ದೇಶನ. ಗುರುವೇ, ನೀವು ನಮ್ಮ ಮಾರ್ಗದರ್ಶನ. ನಿಮ್ಮ ಉಪಸ್ಥಿತಿ ನಮಗೆ ಸ್ಫೂರ್ತಿ. ಧನ್ಯವಾದಗಳು ಗುರುಗಳೇ.